ಅವರಿಗೆ ಉತ್ತಮವಾದ ಬೀಜ, ಉತ್ತಮವಾದ ಗೊಬ್ಬರ, ಅವ್ರಿಗೆ ನೀರೊಂದು ಕೊಡಿ. ಹಗಲು ರಾತ್ರಿ ದುಡಿದು ಅವರೇ ಬೇಕಿದ್ರೆ ನಮ್ಮ ಸರ್ಕಾರಕ್ಕೆ ಬೇರೆ ಯಾವುದೋ ರೂಪದಲ್ಲಿ ಅವರು ಕಾಂಟ್ರಿಬ್ಯೂಷನ್ ಮಾಡಕ್ಕೆ ರೆಡಿ ಆಗ್ತಾರೆ ಹೊರತು ಅವ್ರಿಗೆ ಯಾವುದು ನೆಸೆಸಿಟಿ ಇಲ್ಲ. ನಾವು ಎಷ್ಟು ದಿನ ಅಂತೇಳಿ ಜನರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಸಾಕಕ್ಕೆ ಸಾಧ್ಯ? ಹೌ ಮೆನಿ ಡೇಸ್? ವಾಟ್ ಈಸ್ ದ ಫ್ಯೂಚರ್? ಮುಂದೆ ಭವಿಷ್ಯ ಏನು? ಆ ಮಕ್ಕಳ ಭವಿಷ್ಯ ಏನು? 2,000 ರೂಪಾಯಿದಲ್ಲಿ ಒಬ್ಬ ಮಗುನ ಏನ್ ಮಾಡಕ್ ಸಾಧ್ಯ? ಇವತ್ತಿನ ಇದರಲ್ಲಿ ಒಂದು ಜೊತೆ ನಾವು ಚಪ್ಪಲಿ ತಗೋಬೇಕಂದ್ರೆ 600 ರೂಪಾಯಿಂದ 1,000 ರೂಪಾಯಿ ಇದೆ ಒಂದು ಜೊತೆ ಚಪ್ಪಲಿ ತಗೊಳಕ್ಕೆ. ಒಂದು ಶರ್ಟ್ ಖರೀದಿ ಮಾಡಕ್ಕೆ ಇವತ್ತು 500 ರೂಪಾಯಿ ಇದೆ. ಹೌದು. ಸೊ ಇವತ್ತಿನ ಈ ವಾತಾವರಣದಲ್ಲಿ 2,000 ರೂಪಾಯಿ ಕೊಟ್ಟು ಏನ್ ಮಾಡ್ಲಿಕ್ಕೆ ಸಾಧ್ಯ? ಆಯ್ತು, ಕೆಲವೊಬ್ರಿಗೆ ಅದು ಅನುಕೂಲ ಆಗ್ತಿದೆ ಅಂತಂದ್ರೆ ಅವ್ರು ಎಷ್ಟು ದಿನ ಅಂತೇಳಿ ಅದರಿಂದ ಅವರು ಜೀವನ ನಡ್ಸಕ್ಕಾಗುತ್ತೆ? ಅಂದ್ರೆ ಉಸಿರು ಮೈಲಿ ಇದ್ರೆ ಅಷ್ಟೇ ಜೀವನಾನ? ಕರೆಕ್ಟ್. ಹೊಟ್ಟೆ ತುಂಬಬೇಕು ಅಲ್ವಾ? ಮಕ್ಕಳ ಭವಿಷ್ಯ ಏನು? ಇವತ್ತು ಒಂದು ಕಾಲೇಜಿಗೆ ಒಂದು ಮೀಡಿಯಂ ರೇಂಜಿನ ಕಾಲೇಜಿಗೆ ತಾವು ಮಗನ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಇಟ್ಸ್ ಕಮ್ ಅರೌಂಡ್ 35,000 ರಿಂದ 50,000 ರೂಪಾಯಿ. ಹಾಗಾಗಿ 300-350 ಕೋಟಿ ಅನುದಾನ ನಮ್ಮ ಕಡೆ ಕೊಟ್ರೆ ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಹಿಡ್ಕೊಂಡು, ನೀರಾವರಿ ಸೌಲಭ್ಯಗಳು ನಮ್ಮ ರೈತರಿಗೆ ಕೊಡೋದ್ರಿಂದ ಹಿಡ್ಕೊಂಡು, ಒಳ್ಳೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಿಂದ ಹಿಡ್ಕೊಂಡು, ಉತ್ತಮವಾದ ಎಲ್ಲ ಶಾಲಾ ಕಾಲೇಜುಗಳು ಮಾಡಿ, ಉತ್ತಮವಾದ ಹೈಟೆಕ್ ಅವರಿಗೆ ಒಂದು ಎಜುಕೇಶನ್ ಕೊಟ್ಟು, ಅವ್ರ ಜೀವನದಲ್ಲಿ ಯಾವ ಸರ್ಕಾರದ ಮೇಲೇನೂ ಕೂಡ ಅವಲಂಬನೆ ಆಗಬಾರ್ದು. ಆ ರೀತಿಯಿಂದ ನಾವು ಅಭಿವೃದ್ಧಿ ಮಾಡಬಹುದು ಆ ಹಣದಿಂದ. ನನಗೆ ಒಂದು ವಿಡಿಯೋ ನೆನಪಿದೆ, ನೀವು ಗೆದ್ದ ಮೇಲೆ ಒಂದ್ಸಲ UT ಖಾದರ್ ಸರ್, ಸಿದ್ದರಾಮಯ್ಯ ಸರ್ ಕೂತಿರ್ತಾರೆ, ನೀವು ನಿಂತ್ಕೊಂಡು ಮಾತಾಡ್ತೀರಾ, ಏನಾಗಬೇಕಪ್ಪ ನೀನು ಯಾವ ಕ್ಷೇತ್ರ ಅಂತ ಕೇಳಿದ್ರೆ ನಾನು ಹೂವಿನಡಗಲಿ ಫಸ್ಟ್ ಟೈಮ್ ಆಮೇಲೆ ನಾನು ನಿಮ್ಮ ಥರ ದೊಡ್ಡ ನಾಯಕ ಆಗಬೇಕು ಅಂತೀರ. ಆಗ ಸಿದ್ದರಾಮಯ್ಯ ಅವ್ರು ಅಂತಾರೆ ನಿಮ್ಮ ಹೆಸರೆಲ್ಲ ಕೇಳಿಸ್ಕೊಂಡು, ನಾನು ಕಾಂಗ್ರೆಸ್ಸಿಗೆ ಮಾತ್ರ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಲೀಡರ್ ಅಲ್ಲ ಅಪ್ಪ, 224 ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿ, ಇಡೀ ರಾಜ್ಯದ ಜನತೆ ಮುಖ್ಯಮಂತ್ರಿ. ನಾನು ಅವ್ರಿಗೆ ಕೇಳಿದೆ, ನಾವಿವತ್ತು ನಮ್ಮ ಮೇಲೆ ಇವತ್ತು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಮ್ಮನ್ನ ಶಾಸಕನ, ಯಾವ ಊರಲ್ಲಿ ಸರ್ ಇದು? ನಮಗೆ ಟ್ರೈನಿಂಗ್ ನಡೀತಾ ಇತ್ತು ಧರ್ಮಸ್ಥಳ ಇದರಲ್ಲಿ. ಓಕೆ ಓಕೆ ಓಕೆ. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ನಮಗೆ ಶಾಸಕನಾಗಿ ಮಾಡಿ ಕಳಿಸಿದ್ದಾರೆ. ನಾನು ಯಾವ ಪಕ್ಷದಿಂದ ನಿಂತೀವಿ, ಎಲ್ಲಿ ಏನು ಮಾಡಿದ್ವಿ ಯಾವುದು ನೋಡಲಾರ್ದೆ ಜನ ನಮ್ಮನ್ನ ಇವತ್ತು ಶಾಸಕನಾಗಿ ಕಳಿಸಿದ್ದಾರೆ. ಹಾಗಾಗಿ ತಾವು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮಂತ ಮೊದಲ ಟೈಮಲ್ಲಿ ಏನು ನಾವು MLA ಇದ್ದೀವಿ, ಮುಂದೆ ಕೂಡ ನಾವು ನಿಮ್ಮ ಥರ ಆಗ್ಬೇಕಂತೇಳಿ ಇವತ್ತು ನಾವು ಆಸೆ ಹೊತ್ಕೊಂಡು ಇವತ್ತು ಜನ ಸೇವೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ತಾವು ತಾರತಮ್ಯ ಮಾಡಲಾರ್ದೆ ನಮ್ಮನ್ನ ಕೂಡ ಎಲ್ಲಾ ರೀತಿ ನೋಡ್ಕೊಳ್ಳಿ ಅಂತೇಳಿ ಹೇಳಿದ್ವಿ. ಸೊ ಆ ಸಂದರ್ಭದಲ್ಲಿ ಒಡನಾಟ ಹೇಗಿದೆ ಸರ್ CM ಜೊತೆ? ಇಲ್ಲ, ನಾನು ಒಳ್ಳೆ ರೀತಿಯಿಂದ, ಬಟ್ ಅದೇ ನಾವು BJP ಪಕ್ಷ ಅಂತೇಳಿ ಯಾವುದು ಪರಿಗಣಿಸಲ್ಲ. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅವರ ವಿವೇಚನಾ ಕೋಟದೆಲ್ಲ ಕಾಂಗ್ರೆಸ್ MLAಗಳಿಗೆ ಕೊಡ್ತಾರೆ. CM ವಿವೇಚನಾ ಕೋಟದಲ್ಲಿ ಅವ್ರು ಕೊಡ್ತಾರೆ. ಸ್ಪೆಷಲ್ ಗ್ರಾಂಟ್ಗಳು ಎಲ್ಲ ಅವರ ಶಾಸಕರಿಗೆಲ್ಲ ಕೊಡ್ತಾರೆ. ಸೊ ನಾವು BJP ಅಂತೇಳಿ ಅವ್ರು ಏನಾರು ತೀರ್ಮಾನ ಮಾಡಿ ಎಲ್ಲ ಶಾಸಕರಿಗೆ ಕೊಡ್ಬೇಕಂತೇಳಿ ಮಾಡಿ ತೀರ್ಮಾನ ಏನ್ ಮಾಡಿರ್ತಾರೆ ಅಷ್ಟೇ ಅನುದಾನ ನಮಗೆ ಸಿಗುತ್ತೆ. ಅವ್ರ ಶಾಸಕರಿಗೆ ಸಿಕ್ಕಂಗೆ ಸಿಗಲ್ಲ. ಮತ್ತೆ ಇನ್ನೊಂದು ಪಾಪ ಅವ್ರ ಶಾಸಕರಿಗೆ ಕೂಡ ಅವ್ರು ಅನ್ಕೊಂಡಾಗ ಏನು ಸಿಗ್ತಾ ಇಲ್ಲ ಅಲ್ಲ. ಈಗ ಬಡ್ಜೆಟ್ ಅಲ್ಲಿ ತಾವು 70-75 ಸಾವಿರ ಕೋಟಿ ಬರೀ ಗ್ಯಾರಂಟಿಗಳಿಗೆ ಕೊಟ್ರೆ, ಈಗ ಮಾಂಡೇಟರಿ ಎಕ್ಸ್ಪೆಂಡಿಚರ್ಸ್ ಏನಿದೆ ಅಂತ ಗೊತ್ತೇ ಇದೆ. ಉಳಿದಿದಷ್ಟು ದುಡ್ಡಲ್ಲಿ ತಾವು 70,000-75,000 crores ತಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಾವಿರ ಕೋಟಿ ಉಳಿತೈತೆ ಅವ್ರ ಹತ್ರ. ಅದರಿಂದ ಏನ್ ಮಾಡಕ್ ಸಾಧ್ಯ? ಹಂಗಾರೆ ಈ ಅವಧಿ 2023-28 ಅವಧಿಯಲ್ಲಿ ಗ್ಯಾರಂಟಿಯನ್ನ ನಿಲ್ಸದ ಹೊರತು ರಾಜ್ಯದ ಅಭಿವೃದ್ಧಿ ಸಾಧ್ಯ ಇಲ್ಲ. ಅಲ್ಲ, ಏನಾಗಿದೆ ಅಂತಂದ್ರೆ ಈಗ ಅವ್ರೇನೋ ನಿಲ್ಸಕ್ಕೆ ಏನೋ ಪ್ರಯತ್ನ ಪಟ್ರೆ ಮುಂದೆ ಅವರಿಗೆ ಚುನಾವಣೆ ಮಾಡಕ್ ಕಷ್ಟ ಆಗುತ್ತೆ. ನೀನೇನ್ ಹೇಳಿದ್ಯಪ್ಪ, ಯಾಕೆ ನಿಲ್ಸಿದ್ಯಾ ಅಂತೇಳಿ ಜನ ಕೇಳ್ತಾರ ಅಂತೇಳಿ ಆ ಮುಜುಗರದಾಗ ಅವರು ಕೊಡ್ಲೇಬೇಕಾದ ಪರಿಸ್ಥಿತಿ ಅವ್ರಿಗೆ ಉದ್ಭವ ಆಗುತ್ತೆ. ನೋಡ್ತಾ ಇದ್ರೆ ಅವ್ರಿಗೆ ಕೂಡ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಓಕೆ. ಆದ್ರೆ ಅವ್ರಿಗೆ ಕಂಪಲ್ಷನ್ ಯಾವ ತರ ಇದೆ ಅಂತಂದ್ರೆ ಮುಂದೆ ಯಾವ್ದೋ ಚುನಾವಣೆಗೆ ಹೋದ್ರೆ ನಾವು ಉತ್ತರ ಕೊಡ್ಬೇಕಾಗುತ್ತಲ್ವಾ ಅನ್ನೋಗೋಸ್ಕರ ಇವತ್ತು ಅವರು ಅದನ್ನ ಆ ಕಷ್ಟದಾಗ ನೋಡಿ. ಇನ್ನೂರಿಗೆ ಕೂಡ ನಾನು ಕೇಳ್ತಿರ್ತೀನಿ, 3-4 ತಿಂಗಳಾಯ್ತು, ಎಷ್ಟು ತಿಂಗಳಾಯ್ತು ಅಂತ ಇನ್ನೂರಿಗೆ ಕೂಡ ಬಂದಿಲ್ಲ. ತುಂಬಾ ಜನ ತುಂಬಾ ಕಡೆ ಮಾತಾಡಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.